ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದುಡಿಯೋಕೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಸಿಕ್ಕರೂ ಸರಿಯಾಗಿ ಸಂಬಳ ಬರಲ್ಲ, ಬಂದ್ರೂ ಈಗಿರೋ ದಿನನಿತ್ಯದ ಬಳಕೆಯ ವಸ್ತುಗಳನ್ನ ಕೊಂಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಈ ದುಬಾರಿ ದುನಿಯಾದಲ್ಲಿ ಏನೂ ಕೊಳ್ಳೋಕಾಗ್ತಿಲ್ಲ. ಚಿನ್ನದ ಹತ್ತಿರವೂ ಹೋಗೋಕಾಗದೆ ಬಡವರು ಬಸ್ ಬಡಿದಿದ್ದಾರೆ. ಅಂಥವರಿಗಾಗಿ ಈಗ ಕನಿಷ್ಠ ಬ್ರೆಡ್ ಕೂಡ ಗಗನ ಕುಸುಮ ಆದಂತಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಇದೊಂದು ಹೇಳಿಕೆಯಿಂದ ಇಡೀ ದೇಶದಲ್ಲಿ ಹಲವು ಬದಲಾವಣೆಯಾಗ್ತಿದೆ. ಚಿನ್ನ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಶುರುವಾಗ್ಬಿಟ್ಟಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50% ಮಾಲೀಕರಿಗೆ ಲಾಸ್ ಆಗಿದೆ ಅಂತ ಹೇಳಲಾಗ್ತಿದೆ. ಈ ಬೆನ್ನಲ್ಲೇ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಕಂಡಿದೆ. ಚಿನ್ನದ ದರ ಮತ್ತೆ ಏರಿಕೆಯತ್ತ ಸಾಗಿದ್ದು, 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ 1310 ರೂಪಾಯಿ ಏರಿಕೆ ಕಂಡಿದೆ. ನಿನ್ನೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ 1,47,040 ರೂಪಾಯಿ ಇತ್ತು. ಇವತ್ತು 1,58,350 ರೂಪಾಯಿಗೆ ಏರಿಕೆ ಕಂಡಿದೆ. ಬೆಳ್ಳಿ ಕೆಜಿಗೆ 5,000 ರೂಪಾಯಿ ಇಳಿಕೆಯಾಗಿದೆ. ಚಿನ್ನದ ಬೆಲೆ ಏರಿಕೆಯಾದ್ರೆ ಏನು ಬಂತು? ಅಂಗಡಿಗೆ ಬಂದು ಚಿನ್ನ ಕೊಳ್ಳೋಕೆ ಯಾರೂ ಇಲ್ಲ ಅಂತ ಹೇಳಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಹಾಗೂ MLC TA ಶರವಣ ಬೇಸರ ಹೊರಹಾಕಿದ್ದಾರೆ. ಮೋದಿಜಿಯವರು ಹೇಳಿದ್ದಾರೆ ಅಂತೇಳಿ ಇವತ್ತು ಮದುವೆ ಫಿಕ್ಸ್ ಆಗಿರುತ್ತೆ, ಅದನ್ನು 1 ವರ್ಷ ಮುಂದೂಡಿ ಮಾಂಗಲ್ಯ ಆವತ್ತು ಕಟ್ತೀನಿ ಅಂದರೆ ಯಾರೂ ಒಪ್ಪಲ್ಲ. ಅಂಥದ್ದು ಕೇಳುವ ಅನಿವಾರ್ಯ ಇರತಕ್ಕಂಥ ಆಭರಣಗಳನ್ನು ಇವತ್ತು ಖರೀದಿ ಮಾಡ್ತಾ ಇದ್ದಾರೆ. ಬಹುಶಃ 50% ಇದರಿಂದ ಕೂಡ ಖರೀದಿ ಕಡಿಮೆ ಆಗಿದೆ ಅನ್ನೋದನ್ನು ನಾನು ಒಪ್ತೀನಿ. ಅದು ಕೂಡ ಈ ರೇಟಲ್ಲಿ ಜಾಸ್ತಿ ಆಗಿರತಕ್ಕಂಥದ್ದು ಆಮದು ಟ್ಯಾಕ್ಸು 9% ಜಾಸ್ತಿಯಾಗಿ 15% ಆಗಿರೋದ್ರಿಂದ 1 ಗ್ರಾಮಿಗೆ 1,400 ಜಾಸ್ತಿ ಆಗಿರೋದ್ರಿಂದ ಗ್ರಾಹಕರಿಗೂ ಕೂಡ ಹೊಡೆತ ಆಗುತ್ತೆ. ಚಿನ್ನದ ಮಳಿಗೆಯಲ್ಲಿ 18K ಕ್ಯಾರೆಟ್ ಚಿನ್ನಕ್ಕೆ ಸಖತ್ ಡಿಮ್ಯಾಂಡ್. ಟ್ವೆಂಟಿ4 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇರೋದ್ರಿಂದ ಮಾರುಕಟ್ಟೆಯಲ್ಲಿ 18 ಕ್ಯಾರೆಟ್ ಚಿನ್ನದ ಆಭರಣಗಳಿಗೆ ಬೇಡಿಕೆ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಯುವ ಪೀಳಿಗೆ ಹಾಗೂ ಬಜೆಟ್ ಸ್ನೇಹಿ ಗ್ರಾಹಕರು ಈ ಚಿನ್ನದತ್ತ ಹೆಚ್ಚಿನ ಒಲವು ತೋರ್ತಿದ್ದಾರೆ. 18 ಕ್ಯಾರೆಟ್ ಚಿನ್ನದತ್ತ ಒಲವು ಹೆಚ್ಚಾಗೋಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮೇ ತಿಂಗಳಿನಲ್ಲಿ ಆಮದು ಸುಂಕ 6% 15%ಗೆ ಹೆಚ್ಚಳ ಮಾಡಲಾಗಿದೆ. 10% ಬೇಸಿಕ್ ಕಸ್ಟಮ್ಸ್ ಕರ್ತವ್ಯ ಡ್ಯೂಟಿ ಹಾಕಲಾಗ್ತಾ ಇದೆ. 5% ಅಗ್ರಿಕಲ್ಚರ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ ಸೆಸ್ ಹಾಕಲಾಗ್ತಾ ಇದೆ. ಸುಂಕ ಏರಿಕೆಯ ನಂತರ ದೇಶದಲ್ಲಿ ಚಿನ್ನದ ಬೆಲೆ ತೀವ್ರ ಏರಿಕೆ ಕಂಡಿದೆ. MCXನಲ್ಲಿ ಅಂದ್ರೆ ಚಿನ್ನ, ಬೆಳ್ಳಿ ಸೇರಿದಂತೆ ವಿವಿಧ ವಸ್ತುಗಳ ಬೆಲೆ ನಿಗದಿಯಾಗುವ ಮತ್ತು ಖರೀದಿ ಮಾರಾಟ ನಡೆಯುವ ಮಾರುಕಟ್ಟೆಯಲ್ಲಿ ಚಿನ್ನದ ಫ್ಯೂಚರ್ಸ್ ಬೆಲೆ 10 ಗ್ರಾಂಗೆ 1.64 ಲಕ್ಷ ಇದೆ. ಸದ್ಯ ಆಮದು ಸುಂಕ ಏರಿಕೆಯಾಗಿದ್ದು 10 ಗ್ರಾಂ ಚಿನ್ನದ ಬೆಲೆ 9,000 ಏರಿಕೆ ಕಂಡಿದೆ. ಹೀಗಾಗಿ ಕಡಿಮೆ ತೂಕದ ಆಭರಣಗಳತ್ತ ಗ್ರಾಹಕರು ಮುಖ ಮಾಡಿದ್ದು, ಮಾರುಕಟ್ಟೆಯಲ್ಲಿ 18 ಕ್ಯಾರೆಟ್ ಮತ್ತು ಲೈಟ್ ವೇಟ್ ಜ್ಯುವೆಲ್ಲರಿಗೆ ಬೇಡಿಕೆ ಹೆಚ್ಚಾಗಿದೆ. ಇಂಧನ, ಚಿನ್ನ, ಹಾಲಿನ ಬೆಲೆ ಆಯ್ತು, ಈಗ ಬ್ರೆಡ್ ಬೆಲೆ ಏರಿಕೆ. ಮಲ್ಟಿಗ್ರೇನ್ ಬ್ರೆಡ್ಗಳ ಬೆಲೆ 5 ರೂಪಾಯಿ ಏರಿಕೆ. ಚಿನ್ನದ ಬೆಲೆ ಮಾತ್ರ ಅಲ್ಲ, ಸಾಮಾನ್ಯ ಜನರ ಅಡುಗೆ ಮನೆಗೂ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಈಗ ಬ್ರೆಡ್ ಬೆಲೆಯೂ ಗಗನಕ್ಕೇರಿಕೆಯಾಗಿದೆ. ಕಸ್ಟಮರ್ಸ್ಗೂ ತೊಂದರೆ ಆಗ್ದಂಗೆ, ಯಜಮಾನಗಳಿಗೂ ತೊಂದರೆ ಆಗ್ದಂಗೆ, ಕೆಲಸಗಾರರಿಗೂ ತೊಂದರೆ ಆಗ್ದಂಗೆ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಸರಿದೂಸ್ಕೊಂಡು ಹೋಗೋ ಥರ ಇರಬೇಕಷ್ಟೇ ಈ ಲೈನಲ್ಲಿ, ಬೇರೆ ಏನು ಮಾಡೋಕ್ಕಾಗಲ್ಲ. ಇನ್ನೂ ಮಾಡಿಲ್ಲ, ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಇನ್ನೂ ಹೆಚ್ಚಾದಾಗ ಮಾಡಬೇಕಾಗುತ್ತೆ. ನೋಡಿ, ನೆನ್ನೆ 1 ರೂಪಾಯಿ ಜಾಸ್ತಿ ಆಯಿತು ಪೆಟ್ರೋಲ್, ಡೀಸಲ್ಲು. ಮೊನ್ನೆ 3 ರೂಪಾಯಿ ಜಾಸ್ತಿ ಆಯಿತು, 4 ರೂಪಾಯಿ ಜಾಸ್ತಿ ಆಗೋಯಿತು. ಎಲ್ಲಿವರೆಗೂ ತಡ್ಕೋಬೋದೋ ಅಲ್ಲಿವರೆಗೂ ತಡ್ಕೊಂಡು, ಇನ್ನು ವಿಧಿ ಇಲ್ಲ ಅಂದಾಗ ಮಾಡಬೇಕಾಗುತ್ತೆ ಅಷ್ಟೇ. ಅದೇನೇ ಹೇಳಿ,
ಪ್ರಧಾನಿ ಮೋದಿಯವರ ಹೇಳಿಕೆಯಿಂದ ಚಿನ್ನ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದ್ದು ಆಭರಣ ಅಂಗಡಿ ಮಾಲೀಕರಿಗೆ ದೊಡ್ಡ ತಲೆನೋವು ಶುರುವಾಗ್ಬಿಟ್ಟಿದೆ. ಈ ಸಮಸ್ಯೆಗೆ ಯಾವಾಗ ಬ್ರೇಕ್ ಬೀಳುತ್ತೆ ಕಾದು ನೋಡಬೇಕು. ಚಂದನಾ ಶೆಟ್ಟಿ ಜೊತೆ ಸವಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.